ಹಲೋ, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೇ ಬಿ 10 ಡೇಸ್ ಆಯಿತು ಅಂತ ಅನ್ಸುತ್ತೆ, ವೀಡಿಯೋನೇ ಮಾಡಿಲ್ಲ ನಾನು. ಅಂದರೆ ಹುಷಾರಿರಲಿಲ್ಲ ಅಂತ ಹೇಳಿದ್ದೆ ಅಲ್ವ, ಇದಕ್ಕಿಂತ ಮೊದಲಿನ ವೀಡಿಯೋದಲ್ಲಿ ಹೇಳಿದ್ದೆ ನಾನು ನನಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು. ಈ ವರ್ಷ ಅಂತೂ ಜನವರಿ ಫಸ್ಟಲ್ಲೇ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಆಗಿದೆ ನನಗೆ. ಹೆಲ್ತ್ ತುಂಬಾ ಅಪ್ಸೆಟ್ ಆಗಿತ್ತು. ಏನಿಲ್ಲ, ಜ್ವರ ಮತ್ತು ಕೆಮ್ಮು ಅಷ್ಟೇನೆ. ಬಟ್ ಅದು ಕ್ಯೂರ್ ಆಗೋದಕ್ಕೇ ಕೇಳ್ತಾ ಇಲ್ಲ, ಯಾಕೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿ ಆಯಿತು. ಜ್ವರ ಎಲ್ಲ ಕಡಿಮೆ ಆದರೂ ಕೂಡ ಈ ವಾಯ್ಸೇ ಬರ್ತಾ ಇಲ್ಲ. ಬೇರೆ ಏನೇ ಹುಷಾರಿಲ್ಲ ಅಂತ ಹೇಳಿದ್ರು ಕೂಡ ವಿಡಿಯೋ ಮಾಡ್ಬೋದು, ವಾಯ್ಸ್ ಓವರ್ ಕೊಡ್ಬೋದು. ಬಟ್ ವಾಯ್ಸೇ ಹೋದರೆ ಹೇಗೆ ವಾಯ್ಸ್ ಓವರ್ ಕೊಡಲಿ ಅಲ್ವಾ? ಕಂಪ್ಲೀಟಾಗಿ ವಾಯ್ಸ್ ಹೋಗುತ್ತೆ. ಸ್ವಲ್ಪ ಒಂದು 2 ಮಿನಿಟ್ಸ್ ನಾನು ಈ ಥರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತಂದರೆ ನೆಕ್ಸ್ಟ್ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೇ ಆಗಲ್ಲ. ಈ ಥರನೇ ಆಗ್ತಾ ಇದೆ ಇವಾಗಲೂ ಅಷ್ಟೇ. ಕರೆಕ್ಟಾಗಿ ನನಗೆ ವಾಯ್ಸ್ ಬಂದಿಲ್ಲ. ಆದರೂ ಕೂಡ ಈ ವಿಡಿಯೋನ ಎಷ್ಟು ದಿನ ಅಂತ ಇಟ್ಕೊಂಡು ಕೂರೋದು ಅಂತ ಅಂದ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಫೈನಲಿ ನಾನಿವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. 1 ವಾರಕ್ಕಿಂತ ಮೊದಲು ಮಾಡಿರುವಂತಹ ವಿಡಿಯೋ ಇದು. ಫುಲ್ ಡೇ ವಿಡಿಯೋ ಮಾಡಿದ್ದೆ, ಬಟ್ ಅದನ್ನು ಅಪ್ಲೋಡ್ ಮಾಡೋದಕ್ಕೇ ಆಗಿರಲಿಲ್ಲ. ಸೊ ಆ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತೀನಿ. ನಾಳೆಯಿಂದ ಆದಷ್ಟು ನಾನು ರೆಗ್ಯುಲರ್ ಆಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವಾಯ್ಸ್ ಒಂದು ಬಂದರೆ ಸಾಕು ಅಂತ ಅನ್ನಿಸ್ತಾ ಇದೆ. ಬೆಳಿಗ್ಗೆ ಎದ್ಬಿಟ್ಟು ಇವತ್ತು ಅಂದರೆ ಸ್ವಲ್ಪ ಬೇಗ ಇದ್ದಿದ್ದೆ. ನಮ್ಮ ಮಾಧವಿ ಕೂಡ ಓದೋದಕ್ಕೆ ಅಂತ ಅಂದ್ಬಿಟ್ಟು ಬೇಗನೆ ಎದ್ದೇಳ್ತಾಳೆ. 5-5:30ಗೆ ಎದ್ದೇಳ್ತಾಳೆ ಅವಳು. ಅವಳ ಜೊತೆಗೇ ನಾನು ಕೂಡ ಎದ್ದಿದ್ದೆ. ಈ ವಿಡಿಯೋ ಮಾಡೋ ಟೈಮಲ್ಲಿ ಸ್ವಲ್ಪನಾದರೂ ಹುಷಾರಿದ್ದೆ. ಅಷ್ಟೊಂದು ಜೋರು ಅಂತ ಇರಲಿಲ್ಲ, ಸ್ವಲ್ಪ ಹುಷಾರಿದ್ದೆ. ನಂತರದ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಹೆಲ್ತ್ ಅಪ್ಸೆಟ್ ಆಯ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಬೆಳಿಗ್ಗೆ ಎದ್ದ ಕೂಡಲೇ ಇವತ್ತು ನಾನು ಚಿಕನ್ ನಿನ್ನೆ ನೈಟ್ ತಂದಿದ್ರು ಹಸ್ಬೆಂಡ್. ಸೊ ಅದನ್ನು ಸಾರು ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ. ರೊಟ್ಟಿ ಮಾಡಿಬಿಟ್ಟು ಸಾರು ಮಾಡೋಣ, ಅನ್ನ ಕೂಡ ಮಾಡಿದರೆ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಅನ್ನ ಒಂದು ಬೇಯಿಸಿಟ್ಕೊಂಡಿದ್ದೆ. ಕರೆಂಟ್ ಇಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ನಾನು ನೋಡಬೇಕಿದ್ರೆ ಕರೆಂಟ್ ಇರಲಿಲ್ಲ. ಇನ್ವರ್ಟರಲ್ಲೇ ನಾನು ಮಸಾಲೆ ಒಂದು ರುಬ್ಕೊಂಡೆ. ನಂತರ ತಿಂಡಿಗೆ ಆಮೇಲೆ ಜ್ಯೂಸ್ ಮಾಡೋದಕ್ಕೆಲ್ಲ ಕರೆಂಟ್ ಇಲ್ಲ ಅಲ್ವಾ. ಸೊ ಅಷ್ಟೊಂದು ಸಪೋರ್ಟ್ ಆಗಿಲ್ಲ. ಅಕ್ಕಿ ಎಲ್ಲ ರುಬ್ಬೇಕಿದ್ರೆ ಅಷ್ಟೊಂದು ಸಪೋರ್ಟ್ ಆಗಲ್ಲ ಇನ್ವರ್ಟರ್. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ, ಕರೆಂಟ್ ಬಂದೇ ಇಲ್ಲ. ಇನ್ನು ಸುಮ್ಮನೆ ವೆಯ್ಟ್ ಮಾಡೋದಕ್ಕಿಂತ ಕೆಲಸನಾದರೂ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮನೆ ಒಂದು ಗುಡಿಸಿ ಒರೆಸ್ಬಿಟ್ರೆ ಕರೆಂಟ್ ಬರೋ ಹೊತ್ತಿಗೆ ಅದೊಂದು ಆಗತ್ತಲ್ವಾ, ಆಮೇಲೆ ತಿಂಡಿ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡಿದ ದಿನ ಕೂಡ ಅಷ್ಟೊಂದು ಹೆಲ್ತ್ ಸರಿ ಇರಲಿಲ್ಲ ನಂದು. ಆದರೂ ಬೆಳಿಗ್ಗೆ ಎದ್ಬಿಟ್ಟು ಕೆಲಸಗಳನ್ನು ಮಾಡ್ತಾ ಇದ್ದೆ. ಮನೆ ಒರೆಸೋದು, ಗುಡಿಸೋದು, ಆಮೇಲೆ ಬಟ್ಟೆ ಒಗೆಯೋದು, ಬ್ರೇಕ್ಫಾಸ್ಟ್ ಎಲ್ಲವನ್ನು ಮಾಡ್ತಾ ಇದ್ದೆ. ನಂತರ ಒಂದು 2-3 ಡೇಸ್ ಸ್ವಲ್ಪ ನಾರ್ಮಲ್ ಆಗಿದ್ದೆ. ನಂತರ ವಾಪಸ್ ನಂದು ಹೆಲ್ತ್ ಅಪ್ಸೆಟ್ ಆಯ್ತು ಅಂತಲೇ ಹೇಳ್ಬೋದು. ಆ ಥರ ಆದಾಗ ಮಾತ್ರ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಕೆಲಸಗಳನ್ನು ಮಾಡೋದಕ್ಕೆ. ಆದರೆ ಏನು ಮಾಡೋದಲ್ವಾ, ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಲೇಬೇಕು ನಾವು ಹೆಣ್ಮಕ್ಳು, ಎಷ್ಟೇ ಹುಷಾರಿಲ್ಲ ಅಂದರೂ ಕೂಡ. ಮನೇಲಿ ಬೇರೆ ಯಾರಿಗಾದರೂ ಮಾಡೋದಕ್ಕೆ ಬಂದರೆ ಪರವಾಗಿಲ್ಲ, ಆರಾಮಾಗಿ ಮಲ್ಕೋಬಹುದು, ಅವರು ಮಾಡ್ಕೋತಾರೆ. ಬಟ್ ನಮ್ಮ ಮನೆಯಲ್ಲಿ ಹಾಗಲ್ಲ. ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಪ್ರಿಪೇರ್ ಮಾಡೋದಕ್ಕೆ ಯಾರಿಗೂ ಬರಲ್ಲ. ಚಿಕ್ಕ ಪುಟ್ಟ ಕೆಲವೊಂದು ಅಡುಗೆಗಳನ್ನು ಮಾಡ್ತಾಳೆ ನಮ್ಮ ಮಾಧವಿ, ನನ್ನ ಮಗ, ಹಸ್ಬೆಂಡ್ ಬಿಟ್ಟರೆ ಬೇರೆ ಇನ್ನೇನು ಅವರಿಗೆ ಮಾಡೋದಕ್ಕೆ ಬರಲ್ಲ. ನಂತರ ತುಂಬ ಕಷ್ಟ ಆಯಿತು. ಬೆಳಿಗ್ಗೆ ಎದ್ಬಿಟ್ಟು ದಿನ ನಮ್ಮ ಮಾಧವಿನೇ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಸ್ಕೂಲಿಗೆ ಹೋಗ್ತಾ ಇದ್ಲು. ಅಂಗಳ ಗುಡಿಸಿ ಬಟ್ಟೆ ವಾಶ್ ಮಾಡಿಬಿಟ್ಟು ಸ್ಕೂಲಿಗೆ ಹೋಗ್ತಾ ಇದ್ಲು. ನಾನು ಬ್ರೇಕ್ಫಾಸ್ಟ್ ಆಮೇಲೆ ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಅವರಿಗೆ ಲಂಚ್ ಬಾಕ್ಸ್ ಎಲ್ಲ ಕೊಟ್ಟಾದ ನಂತರ ಸ್ವಲ್ಪ ರೆಸ್ಟ್ ಮಾಡಿ, ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿ ಆಮೇಲೆ ಎದ್ಬಿಟ್ಟು ಗುಡಿಸೋದು ಒರೆಸೋದು ಈ ಥರ ಮಾಡ್ತಾಯಿದ್ದೆ. ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು. ಏನು ಮಾಡೋಣ ಅಲ್ವಾ, ಹೆಣ್ಮಕ್ಳ ಕಥೆನೇ ಇಷ್ಟು. ನಮಗೆ ಎಷ್ಟೇ ಆಗಲ್ಲ ಎದ್ದು ಕೆಲಸ ಮಾಡೋದಕ್ಕೆ ಅಂದರೂ ಕೂಡ ನಾವೆದ್ದು ಕೆಲಸನ ಮಾಡಲೇಬೇಕಾಗತ್ತೆ. ಮಾಡಿಲ್ಲ ಅಂದರೆ ಹೊಟ್ಟೆಗೆ ಏನಿಲ್ಲ, ಮನೆಯಲ್ಲಿ ಎಲ್ಲರೂ ಕೂಡ ಉಪವಾಸ ಕೂರಬೇಕಾಗತ್ತೆ. ಸೊ ಈ ಥರ ಇರುತ್ತೆ. ಇನ್ನು ಇವತ್ತು ಬೆಳಿಗ್ಗೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡಿದ್ದೆ. ಬರೀ ಬೀಟ್ರೂಟ್ ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊಂಡಿದ್ದೆ. ಅದನ್ನು ಸೋಸ್ಕೊಂಡು ಆದ ನಂತರ ಅದರಲ್ಲಿ ಸ್ವಲ್ಪ ಬೀಟ್ರೂಟ್ ಎಲ್ಲ ಉಳಿದಿರುತ್ತಲ್ವ, ಅದನ್ನು ವೇಸ್ಟ್ ಮಾಡೋದು ಬೇಡ. ಒಳ್ಳೆ ಫೈಬರ್ ಅಂಶ ಇರುತ್ತೆ ಅದರಲ್ಲಿ, ಅದನ್ನು ಇನ್ನು ವೇಸ್ಟ್ ಮಾಡೋದು ಯಾಕೆ ಅಂತ ಅಂದ್ಬಿಟ್ಟು ಈ ಥರ ರೊಟ್ಟಿ ದೋಸೆ ಎಲ್ಲ ಮಾಡಬೇಕಿದ್ರೆ ಅದಕ್ಕೆ ಹಾಕ್ತೀನಿ. ಇವತ್ತು ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ರೊಟ್ಟಿ. ಸ್ಟ್ರಾಬೆರಿ ರೊಟ್ಟಿ ಅಂತ ಹೇಳ್ತಾ ಇದ್ಲು ನಮ್ಮ ಮಾಧವಿ, ಇದನ್ನು ತಿನ್ನಬೇಕಿದ್ರೆ. ಚೆನ್ನಾಗಿ ಕಲರ್ ಕೂಡ ಬಂದಿತ್ತು. ಈ ಥರ ವೇಸ್ಟ್ ಮಾಡೋದಕ್ಕಿಂತ ಬದಲು ಏನಕ್ಕಾದರೂ ಈ ಥರ ಹಾಕಿ ತಿನ್ಬೋದು, ಫೈಬರ್ ನಮ್ಮ ಬಾಡಿಯೊಳಗೆ ಸೇರುತ್ತಲ್ವ. ಹಾಗೆ ಬೆಳಗಿನ ತಿಂಡಿ ಕೆಲಸ ಎಲ್ಲ ಆದ ನಂತರ ಇಲ್ಲಿ ಉಳಿದ ಕೆಲಸಗಳನ್ನು ಮಾಡ್ತೀನಿ. ಇವತ್ತು ಮನೆ ಒರೆಸೋದು ಗುಡಿಸೋದು ಆಗಿತ್ತಲ್ವ, ಬಟ್ಟೆ ಒಗೆಯೋದೊಂದು ಮಾತ್ರ ಉಳಿದಿತ್ತು. ಸೊ ಹಾಗಾಗಿ ಇಲ್ಲಿ ಇವಾಗ ಬಟ್ಟೆ ಒಗಿತಾ ಇದ್ದೀನಿ.
ಇನ್ನು ನನ್ನ ಬೆಳಗಿನ ಒಂದು ರುಟೀನ್ ಇದೇ ಥರ ಇರುತ್ತೆ. ಬೆಳಿಗ್ಗೆ ಎದ್ಬಿಟ್ಟು ತಿಂಡಿ ಮಾಡಿಬಿಟ್ಟು ಆಮೇಲೆ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮಾಡೋದು, ಬಟ್ಟೆ ಒಗೆಯೋದು, ಅಡುಗೆ ಕೆಲಸ ಬೆಳಿಗ್ಗೆನೇ ಮಾಡಿರ್ತೀನಿ. ಮಧ್ಯಾಹ್ನ ತನಕ ಸಾಕಾಗತ್ತೆ. ಸಂಜೆ ಟೈಮಲ್ಲಿ ವಾಪಸ್ ನಾನು ಏನಾದರೂ ಬೇಕಿದ್ರೆ ಮಾಡ್ಕೋತೀನಿ. ಅನ್ನ ಅಂತೂ ಬಿಸಿ ಬಿಸಿಯಾಗಿ ಬೆಳಿಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ 2 ಸಲ ಮಾಡ್ತೀನಿ. ಸಾರು, ಸಾಂಬಾರು ಈ ಥರ ಏನಾದರೂ ಬೇಕಿದ್ರೆ ಬೆಳಿಗ್ಗೆ ಮಾಡಿಬಿಟ್ಟು ವಾಪಸ್ ಸಂಜೆ ಏನಾದರೂ ಸ್ಪೆಷಲಾಗಿ ನಾನ್ ವೆಜ್ ಎಲ್ಲ ಮಾಡೋದಿದ್ರೆ ಏನಾದರೂ ಸಂಜೆ ಟೈಮಲ್ಲಿ ಮಾಡ್ತೀನಿ. ಇನ್ನು ಇದೇ ಥರ ಇರುತ್ತೆ ನನ್ನ ರೂಟೀನ್ ಅಂತಲೇ ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇರಲ್ಲ. ಡೈಲಿ ರೂಟೀನ್ ನಂದು ಇದೇನೆ. ನಾನು ಕೂಡ ನನ್ನ ಒಂದು ರೂಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನ ನಿಮಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿರುವಂಥದ್ದು. ಇದು ನೆಕ್ಸ್ಟ್ ಡೇ ವಾಪಸ್ ನಾನಿಲ್ಲಿ ಬೆಳಿಗ್ಗೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಹಿಟ್ಟನ್ನು ನಿನ್ನೆ ನೈಟ್ ರುಬ್ಬಿಟ್ಕೊಂಡಿದ್ದೆ, ಉದ್ದಿನ ಹಿಟ್ಟನ್ನು. ಏನಾದರೂ ಸ್ವಲ್ಪ ಸ್ಪೆಷಲ್ಲಾಗಿ ದೋಸೆ ಮಾಡೋಣ ಇವತ್ತು ಅಂತ ಅಂದ್ಕೊಂಡು. ಹಾಗೆ ಕ್ಯಾರೆಟ್ ಜ್ಯೂಸ್ ಮಾಡಿದ್ದೆ ಅಲ್ವಾ, ಅದನ್ನು ಕೂಡ ಸೋಸ್ಕೊಂಡಾದ ನಂತರ ಅದನ್ನು ಕೂಡ ವೇಸ್ಟ್ ಮಾಡೋದು ಬೇಡ, ಉಳಿದಿರೋ ಕ್ಯಾರೆಟ್ನ ದೋಸೆಗೆ ಹಾಕಿಬಿಟ್ಟು ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಇದು ಮಾತ್ರ ಅಷ್ಟೊಂದು ಕಲರ್ ಚೆನ್ನಾಗಿ ಬಂದಿಲ್ಲ, ನ್ಯಾಚುರಲ್ ಕಲರ್ ಅಲ್ವಾ ಕ್ಯಾರೆಟ್ ಇದ್ದು, ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಬಂದಿತ್ತು. ಬೆಳಿಗ್ಗೆ ಎದ್ಬಿಟ್ಟು ಕಡಲೆ ಹಾಗೆ ತೊಂಡೆಕಾಯಿ ಹಾಕಿಬಿಟ್ಟು ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಇನ್ನು ದೋಸೆಗೆ ಬಾಜಿ ಮಾಡೋಣ ಅಂಥೇಳಿ ಕಡಲೆ ತೊಂಡೆಕಾಯಿ ಪಲ್ಯ ಪಲ್ಯ ಅಲ್ಲ, ಸುಕ್ಕ ಮಾಡಿರುವಂಥದ್ದು. ಅದನ್ನು ಯಾಕೆ ಮಾಡಿದೆ ಅಂತ ಹೇಳಿದರೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಬೇಕಾಗುತ್ತೆ. ಆದ್ವಿ ಹಾಗೆ ಹಸ್ಬೆಂಡ್ ಇಬ್ಬರು ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾರೆ. ನಮ್ಮ ಆಯುಷ್ ಅಂತೂ ಮಧ್ಯಾಹ್ನ ಹೊತ್ತಿಗೆ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾನೆ. ದಿನ ಮಧ್ಯಾಹ್ನ ಮನೆಗೆ ಬರ್ತಾನೆ. ಸೊ ಅವರಿಬ್ಬರು ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾರೆ. ಈ ಥರ ಮಾಡ್ತಾರೆ. ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಈ ಥರ ಪಲ್ಯನ ಮಾಡಿಕೊಂಡೆ, ಸುಕ್ಕ ಮಾಡಿಕೊಂಡೆ. ನಂತರ ಇಲ್ಲಿ ದೋಸೆಗೆ ಬಾಜಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ಪೆಷಲ್ ಆಗಿ ಇವತ್ತು ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೀನಿ. ಗ್ರೀನ್ ಚಟ್ನಿ ತುಂಬ ರೇರ್ ನಾನು ಮಾಡ್ಕೊಳ್ಳೋದು. ಅಂದರೆ ಬರೀ ಹಸಿಮೆಣಸು ಹಾಕಿ ಮಾಡ್ತೀನಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡೋದು ಈ ಥರ ದೋಸೆ ಇಡ್ಲಿ ಮಾಡಿದಾಗ ಮಾತ್ರ. ಹಾಗೆ ಎಲ್ಲದಕ್ಕೂ ಕೂಡ ಒಂದು ಚಿಕ್ಕ ಚಿಕ್ಕ ಒಗ್ಗರಣೆಯನ್ನು ಕೊಟ್ಕೊಂಡೆ. ತೆಂಗಿನ ತುರಿನ ತುರ್ಕೊಂಡ್ಬಿಟ್ಟು ಈ ಥರ ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿಬಿಟ್ಟು ಫ್ರೀಝರಲ್ಲಿ ಎತ್ತಿಡ್ತೀನಿ. 1 ವಾರ ಆದರೂ ಏನೂ ಹಾಳಾಗಲ್ಲ. ಫ್ರೀಝರಲ್ಲಿ ಎಷ್ಟು ದಿನ ಆದರೂ ಏನೂ ಹಾಳಾಗಲ್ಲ. ಆದರೆ 1 ವಾರಕ್ಕೆ ಮಾತ್ರ ನಾನು ಯೂಸ್ ಮಾಡ್ತೀನಿ. ಅದಕ್ಕಿಂತ ಜಾಸ್ತಿ ನಾನು ತೆಂಗಿನ ತುರಿನ ತುರ್ಕೊಂಡು ಇಟ್ಕೊಳ್ಳಲ್ಲ. ಸ್ವಲ್ಪ ಏನಾದರೂ ಉಳಿದಿದ್ರೆ ಅದನ್ನು ಹಾಗೆ ಇಡೋದಕ್ಕಿಂತ ಈ ಥರ ಒಳ್ಳೇದು ಅಂತ ಅಂದ್ಬಿಟ್ಟು ತುರ್ಕೊಂಡು ಫ್ರೀಝರಲ್ಲಿ ಎತ್ತಿಡ್ತೀನಿ. ಬಾಜಿ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ನನ್ನ ಮಗನಿಗೆ ಮಸಾಲ ಬಾಜಿ ಅಂತ ಹೇಳಿದರೆ ತುಂಬ ಇಷ್ಟ. ಸೊ ಹಾಗಾಗಿ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್ ಎಲ್ಲ ಹಾಕಿಬಿಟ್ಟು ಮಸಾಲ ಬಾಜಿ ಮಾಡ್ತೀನಿ. ಹಾಗೆ ಒಟ್ಟಿಗೆ ಕೂತ್ಕೊಂಡು ಟೀ ಎಲ್ಲ ಕುಡ್ದಾಯಿತು. ಇವತ್ತು ಜನವರಿ 14ನೇ ತಾರೀಕು, ಮಕರ ಸಂಕ್ರಾಂತಿ ಅಂತ ಹೇಳ್ಬೋದು ಇವತ್ತಿನ ದಿನ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ದೇವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಹಾಗೆ ಸಂಕ್ರಾಂತಿ ಅಂತ ಹೇಳಿದ್ರೆ ನಮ್ಮ ಕಡೆ ಜಾಸ್ತಿ ಸೆಲೆಬ್ರೇಟ್ ಎಲ್ಲ ಮಾಡಲ್ಲ ನಾವು. ಅಂದ್ರೆ ಸಿಂಪಲ್ ಆಗಿ ಏನಾದ್ರೂ ಒಂದು ಸ್ವೀಟ್ ಮನೆಯಲ್ಲಿ ಮಾಡ್ತೀವಿ ಸಂಕ್ರಾಂತಿ ಹಬ್ಬದ ದಿವಸ. ಹಾಗೆ ಕೆಲವೊಬ್ರು ಟೆಂಪಲ್ಗೆಲ್ಲ ಹೋಗ್ತಾರೆ. ಬಿಟ್ರೆ ಕೇರಳ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರಲ್ವಾ, ಆ ತರ ನಮ್ ಸೈಡ್ ಅಲ್ಲೆಲ್ಲ ಅಷ್ಟೊಂದು ಸೆಲೆಬ್ರೇಷನ್ ಎಲ್ಲ ಇಲ್ಲ, ಸಿಂಪಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನಾನ್ ಮಾತ್ರ ಇವತ್ತು ಏನು ಮಾಡಿಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ಇಲ್ಲ ಅಂತ ಹೇಳಿದ್ರೆ ಸ್ವೀಟ್ ಎಲ್ಲ ಮಾಡ್ತಾ ಇದ್ದೆ, ಪಾಯಸ ಮಾಡ್ತಾ ಇದ್ದೆ ಜಾಸ್ತಿ ನಾನು. ವೈಟ್ ರೈಸ್ ಎಲ್ಲ ಮಾಡ್ಬಿಟ್ಟು 1-2 ತರ ಅಡಿಗೆಗಳನ್ನ, ಅಂದ್ರೆ ಸಿಂಪಲ್ ಆಗಿ ಏನಾದ್ರೂ ಒಂದು ತರಕಾರಿ ಅಡಿಗೆಗಳನ್ನ ಮಾಡ್ಬಿಟ್ಟು ಪಾಯಸ ಎಲ್ಲ ಮಾಡ್ತಾ ಇದ್ದೆ. ಇವತ್ತು ಮಾತ್ರ ಅಂದ್ರೆ ಹುಷಾರಿರ್ಲಿಲ್ಲ, ತುಂಬಾ ದಿನ ಆಯ್ತು ಹುಷಾರಿಲ್ಲ. ಸೊ ಹಾಗೆ ಎನರ್ಜಿ ಕೂಡ ಕಂಪ್ಲೀಟ್ ಆಗಿ ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇವತ್ತು ಏನು ಅಡಿಗೆ ಎಲ್ಲ ಮಾಡಿಲ್ಲ. ಇನ್ನ ಟೈಮ್ ಇವಾಗ 1:45 ಆಗ್ತಾ ಬಂತು. ಮಂಗಳೂರಿಗೆ ಒಂದ್ಸಲ ಹೋಗೋದಕ್ಕಿದೆ, 3 ಗಂಟೆಗೆ ಹೊರಡ್ಬೇಕು. ಇವತ್ತು ಮಂಗಳೂರಿನ ಟೌನ್ ಹಾಲ್ ಅಲ್ಲಿ ಅಜಯ್ ಚಕ್ರವರ್ತಿ ಅಂತ ಅಂದ್ಬಿಟ್ಟು ಶಾಸ್ತ್ರಿ, ಅಂದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸೀನಿಯರ್ ತುಂಬಾ ಅವ್ರದ್ದು ಪ್ರೋಗ್ರಾಮ್ ಇದೆ. ಸೊ ಅದನ್ನ ಮಿಸ್ ಮಾಡಬಾರ್ದು, ಹೋಗ್ಬೇಕು ಅಂತ ಅನ್ಕೊಂಡು ಇವಾಗ ಮಧ್ಯಾಹ್ನ ಹೋಗ್ಬಿಟ್ಟು ಅದನ್ನ ಕರ್ಕೊಂಡ್ ಬಂದೆ. 12:30 ಹೊತ್ತಿಗೆ ಅವರಿಗೆ ಕ್ಲಾಸ್ ಬಿಡತ್ತಲ್ವಾ, ಸೊ ಆ ಟೈಮ್ಗೆ ಹೋಗ್ಬಿಟ್ಟು ಮಿಸ್ ಹತ್ರ ಮಾತಾಡಿ ಕರ್ಕೊಂಡ್ ಬಂದಿದ್ದೀನಿ. ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಅಂದ್ರೆ ಅವಳು 4 ವರ್ಷ ಕಲ್ದು ಇವಾಗ 5ನೇ ವರ್ಷ ಅವಳು ಹಿಂದೂಸ್ತಾನಿ ಕಲಿತಾ ಇರುವಂತದ್ದು. ತುಂಬಾ ಚೆನ್ನಾಗಿ ಅರ್ಥ ಎಲ್ಲ ಮಾಡ್ಕೊಂಡಿದ್ದಾಳೆ. ಹಾಗಾಗಿ ಅವಳಿಗೆ ಕೂಡ ಏನಾದ್ರೂ ಅಂದ್ರೆ ತುಂಬಾ ಸೀನಿಯರ್, ಅಜಯ್ ಚಕ್ರವರ್ತಿ ಅಂತ ಹೇಳಿದ್ರೆ ತುಂಬಾನೇ ಸೀನಿಯರ್ ಅವರು. ಕೌಶಿಕಿ ಚಕ್ರವರ್ತಿ ಅಂತ ಇದ್ದಾರೆ ಅವ್ರ ಮಗಳು. ಅವರ ಅಪ್ಪ ಅವರು ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಹಿಂದೂಸ್ತಾನಿ ಬಗ್ಗೆ ಅಂತ ಗೊತ್ತು. ಹಾಗಾಗಿ ಯಾವಾಗ್ಲೂ ಸಿಗಲ್ಲ ಈ ಆಪರ್ಚುನಿಟಿ ನಮ್ಗೆ. ಸರ್ ಕೂಡ ಹಾಗೆ ಹೇಳಿದ್ರು, ನಿಮ್ಗೆ ಯಾವಾಗ್ಲೂ ಸಿಗಲ್ಲ, ಲೈಫ್ ಟೈಮ್ ಅಲ್ಲಿ ಒಂದ್ಸಲ ಸಿಗತ್ತೆ ಏನೋ ಗೊತ್ತಿಲ್ಲ, ಮಿಸ್ ಮಾಡ್ಬೇಡಿ, ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಹೋಗೋದೋ ಬೇಡವಾ ಅಂತ ಸ್ವಲ್ಪ ಅಂದ್ರೆ ಗೊಂದಲದಲ್ಲಿದ್ದೆ ನಾನು ಕೂಡ. ಅಂದ್ರೆ ಹುಷಾರಿರ್ಲಿಲ್ಲ ಅಲ್ವಾ, ಹಾಗಂತ ಹೇಳಿದಕ್ಕೆ ನೀವು ರಿಜಿಸ್ಟರ್ ಮಾಡಿ, ಆನ್ಲೈನ್ ರಿಜಿಸ್ಟರ್ ಇತ್ತು. ಸೊ ಹಾಗಾಗಿ ನಿನ್ನೆ ರಿಜಿಸ್ಟರ್ ಎಲ್ಲ ಮಾಡ್ಬಿಡಿ, ಹೋಗೋದಿಕ್ಕೆ ಆಗಿಲ್ಲ ಅಂದ್ರೆ ತೊಂದರೆ ಇಲ್ಲ, ಮಾಡ್ಬಿಡಿ ಅಂತ ಹೇಳಿದ್ರು. ನಿನ್ನೆ ರಿಜಿಸ್ಟರ್ ಮಾಡ್ಬಿಟ್ಟು ಹಾಕಿ ಇವತ್ತು ಸ್ವಲ್ಪ ಬೆಳಿಗ್ಗೆ ಹೊತ್ತಿಗೆ ನಾವು ಡಿಸೈಡ್ ಮಾಡಿದ್ವಿ ಹೋಗೋಣ ಅಂತ. ಮಿಸ್ ಮಾಡೋದಕ್ಕೆ ನನಗೂ ಮನ್ಸಿಲ್ಲ, ಕರ್ಕೊಂಡು ಹೋಗ್ಬೇಕು ಅವಳಿಗೆ. ಅಂದ್ರೆ ಅವರಿಂದ ಜಾಸ್ತಿ ಇರತ್ತಲ್ವಾ, ಯಾವ ತರ ಹಾಡ್ತಾರೆ, ಯಾವ ರೀತಿ ಇವ್ರ ಸರಿ ಯಾವ ತರ ಕಲಿಸ್ತಾ ಇದ್ದಾರೆ, ಅವ್ರು ಯಾವ ತರ ಹಾಡ್ತಾ ಇದ್ದಾರೆ, ಎಲ್ಲದನ್ನು ತಿಳ್ಕೊಬಹುದು ಅನ್ನೋ ಒಂದು ಇಂಟೆನ್ಷನ್ ಇಂದ
ಹುಷಾರಿಲ್ಲ ಅಂದ್ರೂ ಇವಾಗ ಕರ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಇನ್ನು ಹೋಗ್ಬೇಕು. 3 ಗಂಟೆ ಹೊತ್ತಿಗೆ ಹೋದ್ರೆ 5 ಗಂಟೆ ಹೊತ್ತಿಗೆ ರೀಚ್ ಆಗತ್ತೆ. ಇನ್ನು 3 ಗಂಟೆಗೆ ಇಲ್ಲಿಂದ ಹೊರಟ್ರೆ 5 ಗಂಟೆ ಹೊತ್ತಿಗೆ ರೀಚ್ ಆಗ್ತೀವಿ. 5 ಗಂಟೆಗೆ ಕರೆಕ್ಟ್ ಆಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. 10 ಡೇಸ್ ಆಯ್ತು ಈ ವಿಡಿಯೋ ಮಾಡ್ಬಿಟ್ಟು. 13, 14ನೇ ತಾರೀಕಿನ ದಿವಸ ಈ ವಿಡಿಯೋ ಮಾಡಿರುವಂತದ್ದು. ನಂತರದ ದಿನಗಳಲ್ಲಿ ನಾನು ವಿಡಿಯೋನೇ ಮಾಡಿಲ್ಲ. ಇಷ್ಟು ದಿನ ಆಯ್ತಾ ಅಂತ ಅನ್ಕೋತಾ ಇದ್ದೆ ಎಡಿಟ್ ಮಾಡ್ಬೇಕಿದ್ರೆ. 10 ಡೇಸ್ ಆಯ್ತು ನಾನು ಮೊಬೈಲ್ ಹಿಡಿದು ಬಿಟ್ಟು ವಿಡಿಯೋನೇ ಮಾಡಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಹೆಲ್ತ್ ಅಪ್ಸೆಟ್ ಆದಾಗ ಅದು ಕೂಡ ಕಂಪ್ಲೀಟ್ ಆಗಿ ವಾಯ್ಸ್ ಓವರ್ ಕೊಡೋದಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಈ ಟೈಮ್ನಲ್ಲಿ ಯೂಟ್ಯೂಬರ್ಸ್ಗೆಲ್ಲ ತುಂಬಾ ಕಷ್ಟ ಈ ತರ ವಾಯ್ಸ್ ಎಲ್ಲ ಹೋದ್ರೆ. ಹಾಗೆ ಇವಾಗ ಹೋಗ್ತಾ ಇದ್ದೀವಿ ಮಂಗಳೂರು ಕಡೆಗೆ. ಇವತ್ತೊಂದು ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ದೆ ಅಲ್ವಾ. ಸೊ ಅದನ್ನ ಆದ್ವಿಗೆ ಒಂದ್ ಸ್ವಲ್ಪ ತೋರ್ಸೋಣ, ಅವಳಿಗೆ ಕೂಡ ಏನಾದ್ರೂ ಅದರಿಂದ ಒಂದು ಕಲ್ತಾಗತ್ತೆ, ನಾಲೆಜ್ ಸಿಗತ್ತೆ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದೀವಿ. ಆದ್ವಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಮಧ್ಯಾಹ್ನ ನಂತರ ಈ ತರ ಕಾರಲ್ಲಿ ಎಲ್ಲಿಯಾದ್ರೂ ಹೋದ್ರೆ ಆದ್ವಿ ಬೇಗನೆ ನಿದ್ದೆ ಮಾಡ್ಬಿಡ್ತಾಳೆ. ಹಿಂದ್ಗಡೆ ಕೂತ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ದೂರ ಇದೆಯಲ್ವಾ, ಸೊ ಹಾಗಾಗಿ ಬೋರ್ ಆಗತ್ತೆ ಅವಳಿಗೂ, ಏನ್ ಮಾಡೋದು ಕೂತ್ಕೊಂಡು ಅಂತ ಅಂದ್ಬಿಟ್ಟು ನಿದ್ದೆ ಹೊಡಿತಾಳೆ. 5 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗತ್ತೆ ಅಂತ ಅಂದ್ಬಿಟ್ಟು. 5:15 ರೀಚ್ ಆಗ್ಬೇಕು. ಇನ್ನು ಮಧ್ಯಾಹ್ನದ ಊಟ ಮನೆಯಲ್ಲೇ ಮಾಡ್ಕೊಂಡು ಹೊರಟ್ವಿ. ಆದ್ರೂ ಸಂಜೆ ಟೈಮ್ ಆಯ್ತಲ್ವಾ, ಹಸುವಾಗೋದಕ್ಕೆ ಶುರು ಆಯ್ತು. ಈ ಮಕ್ಕಳಿಗೆ ಬೇರೆ ಪೇಟೆ ಸೈಡ್ಗೆ ಬಂದ್ರೆ ಆಯ್ತು ಹಸುವಾಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಇನ್ನು ಏನಾದ್ರೂ ತಿಂದೆ ಹೋದ್ರೂ ಕಷ್ಟ. ಅಲ್ಲಿ 9 ಗಂಟೆ ಎಲ್ಲ ಆಗತ್ತೆ ಮುಗಿಬೇಕಿದ್ರೆ, ಪ್ರೋಗ್ರಾಮ್ ಎಲ್ಲ ಮುಗಿಬೇಕಿದ್ರೆ. ಅಷ್ಟು ಟೈಮು ಹಸುವಾಗತ್ತೆ ಅಂತ ಅಂದ್ಬಿಟ್ಟು ಏನಾದ್ರೂ ಚಾಟ್ಸ್ ತಿನ್ನೋಣ ಸಂಜೆ ಟೈಮ್ ಅಲ್ವಾ ಅಂತ ಅಂದ್ಬಿಟ್ಟು ರೆಸ್ಟೋರೆಂಟಿಗೆ ಬಂದ್ವಿ. ಹಾಗೆ ಇಲ್ಲಿ ಇವಾಗ ಚಾಟ್ಸ್ ಆರ್ಡರ್ ಮಾಡಿದ್ವಿ. ಮಸಾಲ ಪುರಿ, ದಹಿ ಪುರಿ, ಹಾಗೆ ಪಾವ್ ಭಾಜಿ. ನನ್ಗಂತೂ ಕೆಮ್ಮು ಇತ್ತಲ್ವಾ, ಸೊ ಹಾಗಾಗಿ ದಹಿ ಪುರಿ ತಿನ್ನೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಾನು ದಹಿ ಪುರಿಯೇ ತಿನ್ನೋದು. ಯಾವಾಗ ನೋಡಿದ್ರು ಚಾಟ್ಸ್ ತಿನ್ನೋದಕ್ಕೆ ಹೋದ್ರೆ ದಹಿ ಪುರಿ ಜಾಸ್ತಿ ತಿಂತೀನಿ. ಹಾಗೆ ನನ್ನ ಹಸ್ಬೆಂಡ್ ಆರ್ಡರ್ ಮಾಡಿದ್ರು ದಹಿ ಪುರಿ. ಆಮೇಲೆ ನಮ್ಮ ಆದ್ವಿ ಪಾವ್ ಭಾಜಿ ತಿಂದ್ಲು. ಅವಳಿಗೆ ಪಾವ್ ಭಾಜಿ ಅಂತ ಹೇಳಿದ್ರೆ ಸಖತ್ ಇಷ್ಟ. ಯಾವಾಗ ರೆಸ್ಟೋರೆಂಟಿಗೆ ಸಂಜೆ ಟೈಮಲ್ಲಿ ಹೋದ್ರು ಕೂಡ ಪಾವ್ ಭಾಜಿನೇ ತಿಂತಾಳೆ ಅವಳು. ಅವಳಿಗೆ ತುಂಬಾ ಇಷ್ಟ ಪಾವ್ ಭಾಜಿ ಅಂತ ಹೇಳಿದ್ರೆ. ಹಾಗೆ ನಾನು ಹಾಗೆ ನಮ್ಮ ಆಯುಷ್ ಇಬ್ರು ಕೂಡ ಮಸಾಲ ಪುರಿ ತಿಂದ್ವಿ. ಸಖತ್ತಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಇವತ್ತಿನ ಒಂದು ಚಾಟ್ಸ್ ಅಂತ ಹೇಳ್ಬೋದು ಈ ರೆಸ್ಟೋರೆಂಟ್ ಇದ್ದು. ಇನ್ನು ಈ ರೆಸ್ಟೋರೆಂಟ್ ಇರುವಂತದ್ದು ಕಂಕನಾಡಿಲಿ ಅಂತ ಅನ್ಸತ್ತೆ. ಮೋಸ್ಟ್ಲಿ ನನಗೆ ಕೂಡ ಅಷ್ಟು ಗೊತ್ತಿಲ್ಲ. ಎಲ್ಲಿಯೋ ನಿಲ್ಸಿದ್ರು, ಹೋಗ್ಬಿಟ್ಟು ಚಾಟ್ಸ್ ತಿನ್ಕೊಂಡ್ ಬಂದ್ವಿ. ಹಾಗೆ 5:15 ಆಗಿತ್ತು ನಾವು ಟೌನ್ ಹಾಲ್ಗೆ ರೀಚ್ ಆಗ್ಬೇಕಿದ್ರೆ. ಪ್ರೋಗ್ರಾಮ್ ಏನು ಸ್ಟಾರ್ಟ್ ಆಗಿರ್ಲಿಲ್ಲ. ಪ್ರೋಗ್ರಾಮ್ ಅಂತ ಹೇಳಿದ್ರೆ ಬೆಳಗ್ಗಿಂದನೇ ಆಗ್ತಾನೆ ಇತ್ತು ಅಂತ ಅನ್ಸತ್ತೆ ನನಗೆ. ಬೆಳಗ್ಗೆಯಿಂದನೇ ಬೇರೆ ಬೇರೆ ತರದ ಪ್ರೋಗ್ರಾಮ್ ಎಲ್ಲ ಇತ್ತು. ಬಟ್ ಈ ಹಿಂದೂಸ್ತಾನಿ ಸಂಗೀತ ಮಾತ್ರ ಸಂಜೆ ಟೈಮಲ್ಲಿ ಇತ್ತು. 5 ಗಂಟೆಯಿಂದ 8 ಗಂಟೆ ತನಕ ಹಾಕಿದ್ರು. ಹಾಗೆ ಅಜಯ್ ಚಕ್ರವರ್ತಿ ಬಂದಿದ್ರು. ವಿಳಂಬಿತ್ ಅಂತ ಒಂದು ರಾಗನ ಹಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಆದ್ವಿಗಂತೂ ತುಂಬಾ ಖುಷಿ ಆಯ್ತು. ಕೆಲವೊಂದು ವಿಚಾರಗಳನ್ನ ಕಲ್ತ್ಲು ಅವಳಲ್ಲಿ. ಅಂದ್ರೆ ಆ ಸಂಗೀತ ಕೇಳ್ತಾ ಕೇಳ್ತಾ ಕೆಲವೊಂದು ವಿಷಯಗಳನ್ನ ಅರಿತ್ಕೊಂಡ್ಲು ಅಂತಾನೆ ಹೇಳ್ಬೋದು. ಹಿಂದೂಸ್ತಾನಿ ಸಂಗೀತ ಅಂತ ಹೇಳಿದ್ರೆ ಮಕ್ಕಳಿಗೆ ಅದನ್ನ ಕಲಿಸಿದ್ರೆ ತುಂಬಾನೇ ಒಳ್ಳೇದು. ಯಾಕಂತ ಹೇಳಿದ್ರೆ ಎಷ್ಟೇ ಕಷ್ಟದ ಹಾಡಾದ್ರೂ ಹಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಅದರಲ್ಲಿರುವಂತಹ ಸ್ವರಗಳಿರ್ಬೋದು, ಆಲಾಪ್ ಇರ್ಬೋದು, ಪ್ರತಿಯೊಂದನ್ನ ಕೂಡ ತುಂಬಾನೇ ಈಸಿಯಾಗಿ ಹಾಡೋದಿಕ್ಕಾಗತ್ತೆ. ಈಗ ದೊಡ್ಡ ದೊಡ್ಡ ಸಿಂಗರ್ಸ್ ಎಲ್ಲ ಇರ್ತಾರಲ್ವಾ, ಆಲ್ಮೋಸ್ಟ್ ಅವರೆಲ್ಲರೂ ಕೂಡ ಹಿಂದೂಸ್ತಾನಿ ಸಂಗೀತನ ಕಲ್ತಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ತುಂಬಾ ಈಸಿಯಾಗಿ ಸಾಂಗ್ಸ್ ಎಲ್ಲ ಹಾಡೋದಿಕ್ಕಾಗತ್ತೆ. ಆ ಒಂದು ರೀಸನ್ಗೋಸ್ಕರ ನಾನು ತುಂಬಾ ಆಸೆ ಇತ್ತು ನನಗೆ ಹಿಂದೂಸ್ತಾನಿ ಕಲಿಸ್ಬೇಕು ಆದ್ವಿಗೆ ಅಂತ ಅಂದ್ಬಿಟ್ಟು. ಅವಳ ವಾಯ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ಅವಳನ್ನ ಹಿಂದೂಸ್ತಾನಿಗೆ ಹಾಕಿರುವಂತದ್ದು. ಹಾಗೆ ಪ್ರೋಗ್ರಾಮ್ ಮುಗಿಬೇಕಿದ್ರೆ 9 ಗಂಟೆ ಆಗಿತ್ತು. ನಂತರ ಅಲ್ಲೇ ಒಂದು ರೆಸ್ಟೋರೆಂಟ್ ಹುಡ್ಕೊಂಡು ಹೋದ್ವಿ. ಒಂದು ರೆಸ್ಟೋರೆಂಟ್ ಸಿಕ್ತು. ಊಟ ಎಲ್ಲ ಮುಗಿಸಿ ವಾಪಸ್ ಇವಾಗ ಮನೆ ಕಡೆಗೆ ಹೋಗ್ತಾ ಇದೀವಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಅಂತ ಹೇಳ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.